ಮಹಾನಗರ ಪಾಲಿಕೆ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಸರ್. ಇದಕ್ಕೆ ಏನು ಸರ್ ಅನುದಾನ ಕಡಿಮೆ ಬರ್ಬೋದು, ಯಾವ ರೀತಿ ನೋಡ್ಬೇಕು. ಇವಾಗ SIR ಅಲ್ಲಿ 2 ಲಕ್ಷ ಈಗ ಸದ್ಯಕ್ಕೆ ಕಮ್ಮಿ ಆಗಿದೆ, ಬಟ್ ಅವ್ರದ್ದೆಲ್ಲ ಹೆಸರು ಡ್ರಾಫ್ಟ್ ರೋಲಲ್ಲಿ ಬರುತ್ತೆ. ಅದರಲ್ಲಿ ನಿಜವಾಗ್ಲೂ ಜೆನ್ಯೂನ್ ಆಗಿ ಎಷ್ಟು ಜನ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಿದಾಗಲೇ ಗೊತ್ತಾಗೋದು. ಫೈನಲ್ ಡ್ರಾಫ್ಟ್ ಬಂದಾಗ ಎಷ್ಟು ಜನ ಕೈ ಬಿಟ್ಟಿರ್ತಾರೆ ಅದು ಗೊತ್ತಾಗುತ್ತೆ. ಸರ್, ಉತ್ತರ ಕರ್ನಾಟಕ ಕುದುಬರಿಗೆ ಮತ್ತು ಮುಸ್ಲಿಮ್ಸ್ಗೆ ಅವಾಯ್ಡ್ ಮಾಡಿದ್ದಾರೆ ಅಂತ ಯಾಕೆ ಈ ಸರಿ ಬಾರಿ ನಾವು ಮುಸ್ಲಿಂ ಸಮುದಾಯದ 3 ಜನಕ್ಕೆ ಕೊಟ್ಟಿದ್ದೀವಿ. ಕುರುಬರಿಗೂ ಕೂಡ ನಾವು ಈ ಸಾರಿ ನಾನು ಮತ್ತು ಬೈರತಿ ಸುರೇಶ್ ಅವರು ಈ ಭಾಗದಲ್ಲಿ ಸಚಿವ ಸ್ಥಾನ ಸಿಗದೇ ಇರ್ಬೋದು, ಬಟ್ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಡೋಕ್ಕಿನ್ನೂ ಬೇಕಾದ ಸ್ಥಾನಮಾನಗಳಿವೆ, ಇನ್ನೂ ಬೇಕಾದಷ್ಟು ಸ್ಥಾನಮಾನಗಳಿವೆ ನಮ್ಮ ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಡೋಕ್ಕೆ. ಸೊ ಎಲ್ಲನೂ ಕೂಡ ಇನ್ನೂ ಸ್ಥಾನಮಾನಗಳಿವೆ. ಸೊ ಅದ್ರಗೆಲ್ಲ ನಾವು ಪ್ರಾತಿನಿಧ್ಯ ಕೊಡ್ತೇವೆ. ಇರೋದು 34 ಸಚಿವ ಸ್ಥಾನಗಳಲ್ಲಿ. ಅಲ್ಲಿ ಎಲ್ಲ ನೀವು ಸಮುದಾಯದ ಪ್ರಾತಿನಿಧ್ಯನೂ ಕೊಡಬೇಕು, ಪ್ರಾದೇಶಿಕ ಪ್ರಾತಿನಿಧ್ಯನೂ ಕೊಡಬೇಕು, ಹೊಸ ಮುಖಗಳನ್ನು ಸೇರಿಸಬೇಕು. ಸೊ ಹಾಗಾಗಿ 100% ಪ್ರಾತಿನಿಧ್ಯ ಯಾವ ಸರ್ಕಾರಕ್ಕೂ ಕೊಡೋದಕ್ಕಾಗೋದಿಲ್ಲ, ಕೆಲವು ಕೈ ಬಿಟ್ಟೇ ಬಿಡುತ್ತೆ. ಸೊ ಆದರೂ ಕೂಡ ನಾವು ಆದಷ್ಟು ಬ್ಯಾಲೆನ್ಸ್ ಮಾಡಿದ್ದೀವಿ, ಎಲ್ಲ ಕೂಡ ಸಮತೋಲನ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಪೊಲಿಟಿಕಲ್ ಸಂಪೂರ್ಣ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಅವರು ನಿವೃತ್ತಿ ಮಾಡಿದ್ದಾರೆ. ಅಂದರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಏನು ಪರಿಣಾಮ ಬೀರ್ಬೋದು ಸರ್? ಏನು ಪರಿಣಾಮ ಬರುತ್ತೆ? ಏನು ಪರಿಣಾಮ ಬೀರೋದಿಲ್ಲ. ತಂದೆಯವರು ಮೊದಲೇ ಕೂಡ ಹೇಳಿದ್ರು 2028 ಎಲೆಕ್ಷನ್ ನಾನು ನಿಲ್ಲೋದಿಲ್ಲ ಅಂತ ಹೇಳಿ. ಅದು ಕಳೆದ ಬಾರಿ ಚುನಾವಣೆ ನಿಂತಾಗಲೂ ಹೇಳಿದ್ರು. ನಂತರ ಈಗ ರಾಜೀನಾಮೆ ಕೊಡಬೇಕಾದ್ರೂ ಹೇಳಿದರು. ಸೊ ಮೊನ್ನೆ ಫಂಕ್ಷನಲ್ಲೂ ಕೂಡ ಹೇಳಿದ್ದಾರೆ. ಸೊ ಅವ್ರ ನಿಲುವಿನಲ್ಲಿ ಹೊಸದೇನು ಬದಲಾವಣೆ ಏನಿಲ್ಲ. ಸೊ ಆದರೆ ಅವ್ರು ಏನು ಹೇಳಿದ್ದಾರೆ, ನಾನು ಚುನಾವಣಾ ರಾಜಕೀಯದಲ್ಲಿ ಇಲ್ಲದೆ ಹೋದರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾನೆ, ಮತ್ತು ಯಾರು ಸಮಾಜದಲ್ಲಿ ದನಿ ಇರಲ್ಲ ಅಂಥವ್ರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.